ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡ್ತಾ ಇರುವಂತಹ ಮಾಹಿತಿಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡಿ ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ. ನಮ್ಮ ಕ್ಲಾಸಿಗೆ ಜಾಯಿನ್ ಆಗೋದಾದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ನೀವು ಕಳಿಸ್ಬೇಕಾಗುತ್ತೆ. ಇವತ್ತಿನ ವಿಡಿಯೋದ ಮುಖ್ಯ ವಿಚಾರ ಏನಪ್ಪ ಅಂದರೆ, TCS ಕಂಪನಿಯ ರಿಸಲ್ಟ್ ಬಂದಿದೆ. ಕ್ವಾರ್ಟರ್ಲಿ ರಿಸಲ್ಟು 2024 ಮಾರ್ಚ್ ರಿಸಲ್ಟ್ ಬಂದಿದೆ. ಅದರ ಓರಿಯೆಂಟೆಡ್ ಆಗಿ ಏನೇನು ವಿಚಾರ ಇದೆ ಅಂತ ನೋಡೋಣ. ಪ್ರಾಫಿಟ್ ಮಾಡಿದೆಯಾ, ಲಾಸ್ ಮಾಡಿದೆಯಾ ಅಂತ ನೋಡೋಣ. ಈಗ TCS ಕಂಪನಿಯ ಇವತ್ತಿನ ಒಂದು ಪ್ರೈಸು 3862 ರೂಪಾಯಿ. ಓಕೆ, ಈಗ ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಓವರಾಲ್ ಪ್ರಾಫಿಟ್ ಯಾವ ಥರ ಇದೆ ಅಂತ ನೋಡ್ಬೋದು. ಓವರಾಲ್ 2004 ಇಂದ 2024 ವರೆಗೆ 2484% ಅಷ್ಟಿದೆ. 2484% ಅಷ್ಟು ಗ್ರೋತ್ ಆಗಿದೆ. ಈಗ ರಿಸಲ್ಟನ್ನು ನೋಡೋಣ. ರಿಸಲ್ಟಲ್ಲಿ ಪ್ರಾಫಿಟ್ಟು. ಓಕೆ, ಇಲ್ಲಿ ರೆವಿನ್ಯೂ ಯಾವ ಥರ ಇದೆ ನೋಡಿ. ಕ್ವಾರ್ಟರ್ಲಿ ಮಾರ್ಚ್ 2024 62,394 ರೆವಿನ್ಯೂ ಇದೆ. ಪ್ರಾಫಿಟ್ ನೋಡೋದಾದರೆ 12,502 ಕೋಟಿ ಪ್ರಾಫಿಟ್ ಇದೆ. ಯಾಕೆ ಈ ಪ್ರಾಫಿಟನ್ನು ನೋಡಬೇಕಂದ್ರೆ, ಪ್ರಾಫಿಟ್ ಕಂಪನಿಯಲ್ಲಿ ಬರ್ತಾ ಇದೆಯಾ, ಮೂರು ತಿಂಗಳಿಗೆ ಪ್ರಾಫಿಟ್ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ಮಾರ್ಚ್ 2023ಯಲ್ಲಿ ಯಾವ ಥರ ಇತ್ತು, 11,436 ಕೋಟಿ ಇತ್ತು. ನೆಕ್ಸ್ಟ್ ಹಾಗೇನೆ 11,120 ಕೋಟಿ ಸ್ವಲ್ಪ ಡೌನ್ ಆಗಿತ್ತು. ಮತ್ತು 11,380 ಕೋಟಿ ಆಯಿತು. 11,097 ಕೋಟಿ ಆಯಿತು. ಇಲ್ಲಿ ಈಗ 12,502 ಕೋಟಿ ಇದೆ. ಓಕೆ, ಡೀಟೇಲ್ಸ್ ಆಗಿ ನೋಡೋದಾದರೆ ಒಟ್ಟು ರೆವಿನ್ಯೂ ಈ ಒಂದು ಕ್ವಾರ್ಟರ್ಲಿ ರಿಸಲ್ಟಲ್ಲಿ 53,294 ರೆವಿನ್ಯೂ ಇದೆ. ಎಕ್ಸ್ಪೆನ್ಸಸ್ಸು 38,114 ಕೋಟಿ ಇದೆ. ಹಾಗೆಯೇ ಪ್ರಾಫಿಟ್, ಇಲ್ಲಿ ನೆಟ್ ಪ್ರಾಫಿಟ್ ನೋಡ್ಬೋದು 11,393 ಕೋಟಿ ಇದೆ. ಓಕೆ, ಕಂಪನಿ ನಿಧಾನವಾಗಿ ಪ್ರಾಫಿಟನ್ನು ಮಾಡ್ತಾನೆ ಇದೆ, ಕಂಟಿನ್ಯೂ ಆಗಿ. ಒಂದು ಉತ್ತಮವಾದ ಕಂಪನಿ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ರೀತಿ ಕಂಪನಿಯ ಪ್ರಾಫಿಟನ್ನು ನೋಡಬೇಕು. ಇಯರ್ಲಿ ನೋಡೋದಾದರೆ ಈಗ 2024 ಮಾರ್ಚ್ಗೆ ಏನಾಗಿದೆ ಅಂದರೆ ನಾವು 2023ವರೆಗೆ ಮಾತ್ರ ಇಯರ್ಲಿ ನೋಡ್ಬೋದು. 2024ದು ನೆಕ್ಸ್ಟ್ ಇಯರ್ ನೋಡಬೇಕಾಗುತ್ತೆ. ಸದ್ಯಕ್ಕೆ ನೆಟ್ ಪ್ರಾಫಿಟ್ಟು 42,000 ಕೋಟಿ, 42,303 ಕೋಟಿ ಇದೆ. ಅಂದರೆ ಇಲ್ಲಿ ಓವರಾಲ್ ಗ್ರೋತಲ್ಲಿದೆ 2019ಇಂದ 2023ವರೆಗೆ. ಇಲ್ಲಿ ನೋಡಿ, 2019 ನೆಟ್ ಪ್ರಾಫಿಟ್ಟು 31,562 ಕೋಟಿ, ನೆಕ್ಸ್ಟ್ 32,444 ಕೋಟಿ. ಹೀಗೆ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು. ಓಕೆ ಸ್ನೇಹಿತರೆ, ಈಗ ನೋಡಿ ಪ್ರಾಫಿಟನ್ನು ನೋಡಿದ್ವಲ್ಲ, ಅದೇ ಥರ ಈ ಕಂಪನಿಯ ಬಗ್ಗೆ ಇನ್ನು ಹೆಚ್ಚಿನ ಟೆಕ್ನಿಕಲ್ ಅನಾಲಿಸಿಸನ್ನು ಹೇಗೆ ಮಾಡೋದು ಅನ್ನೋದನ್ನು ನಮ್ಮ ಕ್ಲಾಸಲ್ಲಿ ನಾವು ತಿಳಿಸ್ಕೊಡ್ತೀವಿ. ಯಾವ್ಯಾವ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು, ಅದನ್ನು ಯಾವ ರೀತಿ ಕಲಿಯೋದು ಅಂತೇಳಿ ಕ್ಲಾಸಲ್ಲಿ ಎಲ್ಲ ನೀಟಾಗಿ ನಾವು ಹೇಳ್ಕೊಡ್ತೀವಿ. ಜಾಸ್ತಿ ಏನು ಫೀಸ್ ಇರೋದಿಲ್ಲ, ಭಾಳ ಕಡಿಮೆ ಫೀಸ್ ನಾನು ಇಲ್ಲಿ ಹೇಳಕ್ಕೆ ಹೋದರೆ ನೀವು ತುಂಬ ನಗಾಡ್ತೀರಾ. ಹಾಗಾಗಿ ಫೀಸ್ ಬಗ್ಗೆ ಹೇಳೋದಿಲ್ಲ. ಜಾಸ್ತಿ ಏನು ಫೀಸ್ ಇಲ್ಲ, ತುಂಬ ಬಡವರಿಗೋಸ್ಕರ ಕಡಿಮೆ ಫೀಸ್ನಲ್ಲಿ ಕಲಿಸುವಂಥದ್ದು. ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.